ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಲ್ಲದ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಮೊದಲು ಬೆಲ್ಲವನ್ನು ಕಾಯಲಿಕ್ಕಿಡಬೇಕು. ಬೆಲ್ಲ ಸ್ವಲ್ಪ ಪಾಕ ಬರಬೇಕು, ಅಂದರೆ ಒಂದು ಎಳೆ ಪಾಕ ಬರಬೇಕು. ಪಾಕ ಬಂದ ಮೇಲೆ ಅದಕ್ಕೆ ಗಸಗಸೆ, ತುಪ್ಪ, ಒಂದು ಚಿಟಿಕೆ ಉಪ್ಪನ್ನು ಹಾಕಬೇಕು. ಮೊದಲೇ ಅಕ್ಕಿಯನ್ನು ತೊಳೆದು ಆರಿಸಿ ಅದನ್ನು ಹಿಟ್ಟು ಮಾಡಿಕೊಂಡು ಜರಡಿ ಹಿಡಿದಿಟ್ಕೊಂಡಿರಬೇಕು. ಎರಡು ಕಪ್ ಹಿಟ್ಟಿಗೆ 1 ಕಪ್ ಬೆಲ್ಲ ಹಾಕಬೇಕು. ಹಾಗೆ ಪಾಕವನ್ನು ತಿರ್ಸ್ಕೊತಾ ಇರಬೇಕು. ಕೈ ಬಿಡದೆ ಅದನ್ನು ತಿರ್ಸ್ಕೋಬೇಕು. ಪಾಕ ಬಂದಿದೆಯೋ ಇಲ್ಲೋ ಅಂತ ಒಂದು ಬಟ್ಲಲ್ಲಿ ನೀರು ತಗೊಂಡು ನೋಡ್ಕೋಬೇಕು. ಪಾಕ ಬಂದಮೇಲೆ ನಾವೇನು ಅಕ್ಕಿಯನ್ನು ತೊಳೆದು ಹಿಟ್ಟು ಇಟ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು. ಹಿಟ್ಟು ಸ್ವಲ್ಪ ಹದವಾಗಿ ಬೇಯೋ ತನಕ ತಿರ್ಸ್ಕೋಬೇಕು. ಗಂಟಾಗದೇ ಇದ್ದ ಹಾಗೆ ತಿರುಗಿಸ್ತಾನೆ ಇರಬೇಕು. ಹಿಟ್ಟು ಒಂದು ಹದಕ್ಕೆ ಬಂದಾದ ತಕ್ಷಣ ಒಂದು ಬಟ್ಲಿಗೆ ತುಪ್ಪ ಸವರಿ ಇಟ್ಕೊಂಡು ಹಿಟ್ಟನ್ನು ಅದರೊಳಗೆ ಹಾಕ್ಕೋಬೇಕು. ಹಾಗೆ ಹುಟ್ಟನ್ನು ತಗೊಂಡು ತಿಕ್ಕಬೇಕು. ಹಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಒಂದು ಬಾಳೆ ಎಲೆ ತಗೊಂಡು ವಡೆ ಆಕಾರದಲ್ಲಿ ತಟ್ಕೋಬೇಕು. ಹಾಗೆ ಒಂದು ಬಾಳೆ ಎಲೆ ಮೇಲೆ 3-4 ಕಜ್ಜಾಯವನ್ನು ತಟ್ಟಬೇಕು. ಕಜ್ಜಾಯ ಬಾಳೆ ಎಲೆ ಮೇಲೆ ಮಾಡ್ಕೊಂಡ್ಮೇಲೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೋಬೇಕು. ಹಿಟ್ಟನ್ನು ತಿಕ್ಕಿ ಸ್ವಲ್ಪ ಹಿಟ್ಟನ್ನು ಹದ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಕಜ್ಜಾಯವನ್ನು ಎಣ್ಣೆಯೊಳಗೆ ಬಿಟ್ಕೋಬೇಕು. ಅದು ನೋಡ್ರಿ ಈ ಥರ ಮೇಲಕ್ಕೆ ಬರ್ತದೆ. ಆಮೇಲೆ ಅದನ್ನು ತಿರುವು ಹಾಕ್ಕೋಬೇಕು. ಇನ್ನೊಂದು ಬಾರಿ ತಿರುವು ಹಾಕಬೇಕು.